ನಮ್ಮ ಕರ್ನಾಟಕ ಬ್ಯಾಂಕ್ ಕೂಡ ಅದೇ ರೀತಿಯಲ್ಲಿ 101 ವರ್ಷಗಳ ಇತಿಹಾಸ ಹೊಂದಿ ಇನ್ನು 102ನೇ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನನ್ನ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನನ್ನ ಜರ್ನಿ ಕರ್ನಾಟಕ ಬ್ಯಾಂಕಿನಿಂದ 1981ರಲ್ಲಿ ಕ್ಲರ್ಕ್ ಆಗಿ ಪ್ರಾರಂಭ ಆಗೋದ್ರೊಂದಿಗೆ ಆಗಿ ಸುಮಾರು 38 ವರ್ಷಗಳ ಸೇವೆ ಸಲ್ಲಿಸುವ ಒಂದು ನನಗೆ ಸೌಭಾಗ್ಯ ಕೂಡಿ ಬಂತು. ಅಂಥ ಒಂದು ಸಂದರ್ಭದಲ್ಲಿ ಮಂಗಳೂರಿನಿಂದ ನನ್ನ ಈ ಒಂದು ಪ್ರಯಾಣ ಪ್ರಾರಂಭ ಆಗಿ ಭಾರತದಾದ್ಯಂತ, ಮುಖ್ಯವಾಗಿ ಮಂಗಳೂರು, ಬೆಂಗಳೂರು, ಮುಂಬೈ ಹಾಗೂ ಡೆಲ್ಲಿ ಇಂಥ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕೆಪಾಸಿಟಿಯಲ್ಲಿ ಕೆಲಸ ಮಾಡುವಂಥ ಒಂದು ಸುಯೋಗ ಒದಗಿ ಬಂತು. ಅದರಂತೆ ಎಲ್ಲರಿಗೂ ಅಪ್ಲಿಕೇಬಲ್ ಆಗೋ ಹಾಗೆ ನನಗೂ ಕೂಡ 60 ವರ್ಷದಲ್ಲಿ ನಿವೃತ್ತಿ ಹೊಂದಿ 2019ರಿಂದ ನಾನು ಬ್ಯಾಂಕಿಂದ ಬಿಡುಗಡೆ ಹೊಂದಿ ಇವತ್ತು ಪುನಃ ನನಗೆ ಆ ಭಾಗ್ಯ ಹಾಗೂ ನಿಮ್ಮನ್ನೆಲ್ಲ ನೋಡುವಂಥ ಸುಯೋಗ ಬಂತು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ಇಂದಿನ ದಿನ ನಾನು ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಾಹಕನಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ ಹೇಳುವಂಥದ್ದು ಒಂದು ಹೆಮ್ಮೆಯ ವಿಷಯ. ಕರ್ನಾಟಕ ಬ್ಯಾಂಕ್ ನಿಮ್ಗೆ ಗೊತ್ತಿದ್ದ ಹಾಗೆ ಎಲ್ಲ ಬ್ಯಾಂಕಿನ ಹಾಗೆ ಮೇನ್ಲಿ ಮುಖ್ಯವಾಗಿ ಒಂದು ಸ್ಮಾಲ್ ಬಿಸ್ನೆಸ್ ಅಥವಾ ಎಗ್ರಿ ಇಂಥ ಒಂದು ಜನರ ಬೇಡಿಕೆಗೆ, ಬ್ಯಾಂಕಿಂಗ್ ಬೇಡಿಕೆಗೆ ಸ್ಪಂದನಗೊಂಡು ಪ್ರಾರಂಭ ಆಗಬೇಕು ಅಂಥೇಳಿ ನಮ್ಮ ಪೂರ್ವಜರು ಸ್ಥಾಪಿಸಿದಂಥ ಬ್ಯಾಂಕ್ ಇಂದು ಭಾರತದಾದ್ಯಂತ ಸುಮಾರು 950ಕ್ಕೂ ಮೀರಿ ಶಾಖೆಗಳನ್ನು ಹೊಂದಿ ಸುಮಾರು 1,40,00,000ಕ್ಕೂ ಮೀರಿದ ಗ್ರಾಹಕರನ್ನು ಹೊಂದಿಕೊಂಡಿದೆ. ನಾನು 38 ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ನೋಡ್ಕೊಂಡು ಬಂದ ಹಾಗೆ ಇವತ್ತಿಗೆ ಕೂಡ ನಮ್ಮ ಗ್ರಾಹಕರಿಗಿರ್ಬೋದು, ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಿಮಗೂ ನಾನು ಹೇಳ್ತಾ ಇದ್ದೇನೆ, ಬ್ಯಾಂಕಿನ ಫಂಡಮೆಂಟಲ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್. ಯಾವುದೇ ರೀತಿಯ ಭಯ ಪಡುವುದು ಅಥವಾ ಏನಾದರೂ ಸಂಶಯ ಪಡುವಂಥ ಒಂದು ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಏನು ಹೇಳ್ತೇವೆ ಹೇಳಿದರೆ, ಬೇರೆ ಬೇರೆ ರೇಷಿಯೋಗಳಿದ್ದಾವೆ. ಅದರಲ್ಲಿ ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋ ಅಂತ ಇದೆ. ಅದು ಮಾರ್ಚಿನಲ್ಲಿ ಪಬ್ಲಿಷ್ ಆಗಿದೆ. ನಾನು ಈಗ ಯಾವ ನಂಬರು ಮಾತಾಡೋದಿಲ್ಲ, ಪಬ್ಲಿಷ್ ಆಗಿದೆ, ವೆಬ್ಸೈಟ್ನಲ್ಲಿ ಸಿಗ್ತದೆ. ಅದು ಎಲ್ಲ ನಮ್ಮ ಏನು ಮಿತಿ ಹೇರಿದೆ ಆ ಮಿತಿಗಿಂತ ಅದಕ್ಕಿಂತಲೂ ಜಾಸ್ತಿ ಆಗಿದೆ. ಆದ್ದರಿಂದ ನೆಗೆಟಿವ್ ಪಬ್ಲಿಸಿಟಿ ಇರ್ಬೋದು ಅಥವಾ ಯಾವ ರೀಸನ್ನಿಂದ ಬಂತು ಗೊತ್ತಿಲ್ಲ, ಯಾವುದೇ ಇದ್ದರೂ ಯಾವ ರೀತಿಯ ಭಯಪಡೋ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಬ್ಯಾಂಕ್ ಈಸ್ ಸೇಫ್. ಬ್ಯಾಂಕ್ ಈಸ್ ಮಂಗಳೂರಿನಲ್ಲಿ ಇದೆ. ನಾನು ಇಲ್ಲೇ ಕೆಲಸ ಮಾಡಿದವನು, ನಾನು ಇಲ್ಲೇ ಇದ್ದೇನೆ. ನನಗೊಂದು ಇಲ್ಲಿ ಕೆಲಸ ಮಾಡುವಂಥ ಒಂದು ಸುಯೋಗ ಒದಗಿ ಬಂತು. ನಾನು ಅದನ್ನು ಮುಂದಕ್ಕೆ ಕೊಂಡು ಹೋಗ್ತೇನೆ.